ಬಿಹಾರದ ಜಂಗಿ ಕುಸ್ತಿಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಅಧಿಕಾರವನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಪಕ್ಷಕ್ಕೆ ಒಬ್ಬ ನಾಯಕ ಆ ಕೆಲಸವನ್ನು ಕಳೆದ 4 ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ 5ನೇ ಚುನಾವಣೆಯಲ್ಲೂ ಕೂಡ ಅದೇ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಮತ್ತು ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ, ಆ ಕಾರಣದಿಂದಾಗಿ ಅವರ ಮಾತಿನ ಮೇಲೆ, ಅವರ ಮಾತಿನ ಶೈಲಿಯ ಮೇಲೆ, ಇವುಗಳ ಮೇಲಿನ ಅವರ ಹಿಡಿತವನ್ನು ಅವರು ಕಳ್ಕೊಂಡಿದ್ದಾರೆ. ಯಾಕಂದರೆ 15ರಲ್ಲಿ ಅವ್ರು ಮಾಡ್ತಾ ಇದ್ದಂತಹ ಭಾಷಣಕ್ಕೂ ಈಗ 25ರಲ್ಲಿ ಅವ್ರು ಮಾಡ್ತಾ ಇರುವಂತಹ ಭಾಷಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದ್ದಾವೆ ಅನ್ನುವಂತಹ ಚರ್ಚೆಗಳು ಕೂಡ ಬಿಹಾರದಲ್ಲಿ ನಡೆದಿರುವಂಥದ್ದೇ. ಅದೇ ಸುಭಾಷ್ ಅವರೇ, ಒಂದು ಅಂಶದ ಬಗ್ಗೆ ತಾವು ಕೂಡ ಬರೆದಿದ್ದೀರಿ, ಅದನ್ನು ಏನು ಲಾಲ್ಟೆನ್ ಹಿ ತೀರ್ ಹಿ ಲಾಲ್ಟೆನ್ ಹೇ ಅನ್ನುವಂಥದ್ದನ್ನು, ಆ ರೀತಿಯಾದಂಥ ಒಂದು ಚರ್ಚೆಯೂ ಕೂಡ ಅಲ್ಲಿ ನಡೆದಿದೆ. JDU ಮತ್ತು RJD ನಡುವೆ ಒಳ ಒಪ್ಪಂದ ಇದೆ ಅನ್ನೋದರ ಬಗ್ಗೆ ಕಾರ್ಯಕರ್ತರ ನಡುವೆನೇ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ವು ಅನ್ನೋದು. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಆ ರೀತಿಯಾದಂಥ ಭಾವನೆ ಅಲ್ಲಿರುತ್ತೆ, ಯಾವ ಕಾರಣಕ್ಕಾಗಿರುತ್ತೆ ಇದ್ದರೆ ಅಂತ? ಇಲ್ಲ, ವಿಶೇಷವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ BJP ಮತ್ತು JDU ನಡುವೆ ಭಾಳ ಡಿಫ್ರೆನ್ಸಸ್ಸು ಇತ್ತು. JDUದಿಂದ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರು ಅನೌನ್ಸ್ ಮಾಡಲಿ ಅಂತ ಬಯಸ್ತಾಯಿದ್ರು. 20 ವರ್ಷದಿಂದ ಸತತವಾಗಿ CM ಆಗಿರುವಂಥ ನಿತೀಶ್ ಕುಮಾರ್ ಅವರು ಇರಬೇಕಾದ್ರೆ ಅವ್ರನ್ನ ಡಿಕ್ಲೇರ್ ಮಾಡಲಿಲ್ಲ CM ಫೇಸ್ ಅಂತ. ಇನ್ನೊಂದು ಕಡೆ ಮಹಾಗಠಬಂಧನಲ್ಲಿ ತೇಜಸ್ವಿ ಯಾದವ್ ಅವರನ್ನು ಡಿಕ್ಲೇರ್ ಮಾಡಿದರು. ಹೀಗಾಗಿ ಸಹಜವಾಗಿಯೇ ನ್ಯಾಚುರಲ್ CM ಚಾಯ್ಸು, CM ಫೇಸು ನಿತೀಶ್ ಕುಮಾರ್ ಅಂತ NDA ಕಡೆಯಿಂದ ಘೋಷಣೆ ಆಗಬೇಕು ಅಂತ JDU ಮತ್ತು ನಿತೀಶ್ ಕುಮಾರ್ ಅವರ ಬೆಂಬಲಿಗರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆದರೆ ಅದನ್ನು ಮಾಡಲಿಕ್ಕೆ ಅಮಿತ್ ಶಾ ಒಪ್ಕೊಳ್ಳಿಲ್ಲ. ಅಮಿತ್ ಶಾ ಅವರು 2 ಕಡೆ ಹೇಳಿದರು. ಈಗ ನಿನ್ನೆ ಮೊನ್ನೆ ಅಂತೂ ಚುನಾವಣಾ ಪ್ರಚಾರದ ಕೊನೆಯ ಹಂತದೊಳಗಡೆ BJP ಸರ್ಕಾರ ಬರ್ತದೆ ಅಂತ ಕೂಡ ಹೇಳಿಬಿಟ್ರು. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಇಲೆಕ್ಷನ್ ನಂತರ ಶಾಸಕರು ಸೇರಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದರು. ಇದು JDU ಕೇಡರ್ಗೆ ಮತ್ತು ವಿಶೇಷವಾಗಿ ನಿತೀಶ್ ಕುಮಾರ್ ಅವರ ವೋಟ್ ಬ್ಯಾಂಕ್ ಅಂತ ಏನಿದೆ, ಅಲ್ಲಿ ಕುರ್ಮಿ ಕೊಹ್ರಿ ವೋಟರ್ಸ್ ಇರ್ಬೋದು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ ವೋಟರ್ಸ್ ಇರ್ಬೋದು, ಮಹಿಳಾ ವೋಟರ್ಸ್ ಇರ್ಬೋದು, ಇವರೆಲ್ಲರಿಗೂ ಏನಿದೆಯಲ್ಲ, ಇವ್ರಿಗೊಂದು ಮೆಸೇಜ್ ಹೋಯಿತು. ಏನಂತಂದರೆ, ಚುನಾವಣೆ ಮುಗಿದ ನಂತರ ಬೇರೆ ಯಾರನ್ನು ಮುಖ್ಯಮಂತ್ರಿ ಮಾಡುವಂಥ ಒಂದು ಯೋಚನೆ BJP ತಲೆ ಒಳಗಡೆ ಇದೆ. ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತ ಅವರೊಂದು ಸಂದೇಶ ಹೋಗಿರೋದ್ರಿಂದ ಆ ರೀತಿ ಒಳಗಡೆ JDU ಮತ್ತು RJD ನಡುವೆ ಲಾಲ್ಟೆನ್ ಹಿ ತೀರ್ ಹಿ ಲಾಲ್ಟೆನ್ ಹೇ ಅಂತ ಎಲ್ಲಿ ನೇರವಾಗಿ JDU ಮತ್ತು RJD ಕಂಟೆಸ್ಟಲ್ಲಿ ಇಲ್ವೋ ಅಂಥ ಕ್ಷೇತ್ರಗಳಲ್ಲಿ ಈ ಒಂದು ಸ್ಲೋಗನ್ ಏನಿದೆ, ಇದು ವರ್ಕ್ ಆಗ್ತಾ ಇತ್ತು ಅನ್ನುವ ಒಂದು ಅಭಿಪ್ರಾಯ ಅಲ್ಲಿಂದ ಬರ್ತಾ ಇತ್ತು. ಇದನ್ನು ಯಾರು ಹೇಳ್ತಾ ಇರೋದು ಅಂತಂದರೆ, ಬಿಹಾರದ ಇಲೆಕ್ಷನನ್ನು ಕವರ್ ಮಾಡ್ತಾ ಇರುವಂಥ ಅಲ್ಲಿ ಲೋಕಲ್ ಸೀನಿಯರ್ ಜರ್ನಲಿಸ್ಟ್ಗಳು, ಅವರು ಅವರೇ, ಹೊರಗಿನವರಲ್ಲ. ನಿರಂತರವಾಗಿ ಇಡೀ ರಾಜ್ಯದ ತುಂಬ ಅಡ್ಡಾಡಿ ಯಾರು ಕವರ್ ಮಾಡ್ತಾಯಿದ್ರು ಅಂಥವ್ರು ಹೇಳ್ತಾಯಿದ್ರು. ಅಂದರೆ ಆಮೇಲೆ ನಾವು ಎಲ್ಲ ನೋಡ್ಕೊಂಡು ಬಂದರೂ ಕೂಡ ಬೆಳವಣಿಗೆಗಳನ್ನು ಇದು ಸತ್ಯಕ್ಕೆ ಹತ್ತಿರವಾದಂಥ ವಿಚಾರ ಅಂತ ಅನಿಸುತ್ತೆ. ಹೇಗೆ ಅಂದರೆ, ನಿತೀಶ್ ಕುಮಾರ್ ಅವರು ಇಲೆಕ್ಷನ್ ಅನೌನ್ಸ್ ಆದಮೇಲೆ ಮೊದಲನೇ ರ್ಯಾಲಿ ಒಳಗಡೆ ನರೇಂದ್ರ ಮೋದಿ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದನ್ನು ಬಿಟ್ಟರೆ ಪೂರ್ತಿ 2 ಹಂತದ ಚುನಾವಣೆ ಮುಗಿಯುವವರೆಗೂ ಕೂಡ ಒಂದು ಬಾರಿನೂ ಅವರು ನರೇಂದ್ರ ಮೋದಿಯವರ ಜೊತೆಗಾತು ಅಮಿತ್ ಶಾ ಅವರ ಜೊತೆಗಾತು ವೇದಿಕೆಯನ್ನು ಹಂಚಿಕೊಳ್ಳಿಲ್ಲ. ಅವರು ರ್ಯಾಲಿ ಒಳಗಡೆ ಜೊತೆಗೆ ಸೇರಲಿಲ್ಲ. ಪಟ್ನಾದೊಳಗಡೆ ಒಂದು ದೊಡ್ಡ ರೋಡ್ ಶೋ ಆಯಿತು ಪ್ರೈಮ್ ಮಿನಿಸ್ಟರ್ದು. ಆ ಪಟ್ನಾದೊಳಗಡೆ ಆದಂಥ ರೋಡ್ ಶೋನಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಭಾಗವಹಿಸಲಿಲ್ಲ. ನಿತೀಶ್ ಕುಮಾರ್ ಅವರು ಆ ಟೈಮ್ನೊಳಗಡೆ ಮಧುಬನಿ ಒಳಗಡೆ ಪ್ರಚಾರಕ್ಕೆ ಹೋಗಿದ್ದರು. ಅಲ್ಲಿ ಲಲ್ಲನ್ ಸಿಂಗ್ ನಿತೀಶ್ ಕುಮಾರ್ ಅವರ ಪಾರ್ಟಿಯ ಸೆಂಟ್ರಲ್ ಮಿನಿಸ್ಟ್ರು. ಅವರು ಟೆಕ್ನಿಕಲಿ JDUದೊಳಗಡೆ ಇದ್ದಾರೆ, ರಿಯಲಿ BJP ಒಳಗಡೆ ಇದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಅವರು ಅಮಿತ್ ಶಾ ಅವ್ರ ಪಾಕೆಟ್ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ. ಅವರು ಇದ್ದರು ಪ್ರೈಮ್ ಮಿನಿಸ್ಟರ್ ಜೊತೆಗೆ. ಇದೆಲ್ಲವೂ ಮೆಸೇಜ್ ಏನಿದೆ ಅಲ್ಲ, ಈ ಮೆಸೇಜು ಕೇಡರ್ಗೆ ಹೋಗಿದೆ. ಹೀಗಾಗಿ ಚುನಾವಣೆ ನಂತರ ನಿತೀಶ್ ಕುಮಾರ್ ಅವರ ಬದಲಿಗೆ ಯಾರೋ ಒಬ್ಬರನ್ನ CM ಮಾಡ್ತಾರೆ, BJP ಅವ್ರನ್ನ CM ಮಾಡ್ತಾರೆ ಅಂತ. BJP ಒಳಗಡೆ ಬಿಹಾರದೊಳಗಡೆ CM ಮಾಡುವಂಥ ಫೇಸು ಯಾರು ಇಲ್ಲಿವರೆಗೂ ಆ ದೊಡ್ಡ ಸುಶೀಲ್ ಮೋದಿ ಅವರು ತೀರ್ಕೊಂಡ ನಂತರ ಒಬ್ಬ ದೊಡ್ಡ ನಾಯಕ, ಮಾಸ್ ಅಪೀಲ್ ಮಾಡುವಂಥ, ಇಡೀ ಬಿಹಾರದೊಳಗಡೆ ಎಕ್ಸೆಪ್ಟೆನ್ಸ್ ಇರುವಂಥ ಒಬ್ಬ BJP ನಾಯಕ ಬಿಹಾರದೊಳಗಡೆ ಇಲ್ಲ. ಸಾಮ್ರಾಟ್ ಚೌಧರಿ ಅವರನ್ನು ಮಾಡಬೇಕು, ಅವ್ರನ್ನ ಇದನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಾಮ್ರಾಟ್ ಚೌಧರಿ ಆ ಒಂದು ಹಂತಕ್ಕೆ ಹೋಗಲಿಲ್ಲ. ವಿಶೇಷವಾಗಿ ಪ್ರಶಾಂತ್ ಕಿಶೋರ್ ಅವ್ರ ಮೇಲೆ ಭಾಳ ಗುರುತರವಾದಂಥ ಆರೋಪಗಳನ್ನು ಮಾಡಿದ ಮೇಲೆ ಅವ್ರ ಇಮೇಜು ಕಂಪ್ಲೀಟು ಡ್ಯಾಮೇಜ್ ಆಗೋಗಿದೆ. BJP ಒಳಗಡೆ ಬಿಹಾರದೊಳಗಡೆ ಒಂದು ಫೇಸ್ ಇಲ್ಲ. ಈ ಎಲ್ಲ ವಿಚಾರಗಳಿದಾವಲ್ಲ, ಇದು ಲಾಲ್ಟೆನ್ ಹಿ ತೀರ್ ಹಿ ಲಾಲ್ಟೆನ್ ಹೈ ಅನ್ನೋ ಒಂದು ಮೆಸೇಜು ಕೇಡರ್ಗೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ NDAದೊಳಗಡೆ ಈ ಸಾರಿ
ಅವರು ಅಂದ್ಕೊಂಡ ರೀತಿ ಒಳಗಡೆ ವೋಟ್ ಟ್ರಾನ್ಸ್ಫರ್ ಆಗಲಿಕ್ಕಿಲ್ಲ ಅನ್ನುವ ಒಂದು ಅನುಮಾನ ಇದೆ. ಎಸ್, ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರಿಸೋಣ. ಈಗಾಗಲೇ ಬೇರೆ ಬೇರೆ ಏಜೆನ್ಸಿಗಳ ಒಂದು ರಿಸಲ್ಟ್ ಕೂಡ ಸಿಗ್ತಾ ಇದೆ. ಬೇರೆ ಬೇರೆ ಏಜೆನ್ಸಿಗಳು ಇಲ್ಲಿ ಕೊಡ್ತಾ ಇರುವಂತಹ ರಿಸಲ್ಟನ್ನು ನೋಡ್ತಾ ಇದ್ರೂ ಕೂಡ ಬಹುತೇಕ NDA ಮತ್ತೊಮ್ಮೆ ಅಧಿಕಾರ ಕಡೆಗೆ ಬಂದೇ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ಗೋಚರಿಸಿದ್ದು. ಮತ್ತು ಮಹಾಗಠಬಂಧನ್ ಈ ಬಾರಿಯೂ ಕೂಡ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಿದೆ. ಆದರೆ ಆ ಒಂದು ಫೋರ್ಸ್ನಲ್ಲಿ ಅವರು ಅಧಿಕಾರಕ್ಕೆ ಬರುವಂತಹ ಚಾನ್ಸಸ್ ಗೋಚರಿಸ್ತಾ ಇಲ್ಲ ಅಂತೇಳಿ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು.